ಆನ್ ಮಾಡಿದಾಗ ನಿಮಗೆ ಈ ಲೈಟ್ ಬರಬೇಕು. ಈ ಲೈಟ್ ಬಂದ್ರೆ ಮಾತ್ರ ನಿಮ್ದು ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಕ್ಸಲೇಟರ್ ಕೊಡೋ ನೆಸೆಸರಿ ಇಲ್ಲ, ಸೆಲ್ಫ್ ಹೊಡಿರಿ. ಒಂದ್ಸತಿ ಆಗಿಲ್ಲ ಅಂದ್ರೆ ಒಂದ್ಸತಿ ಆಫ್ ಮಾಡ್ಬಿಟ್ಟು ಆನ್ ಮಾಡಿ ಇದನ್ನ, ಮತ್ತೆ ಹೊಡಿರಿ, ಸೆಲ್ಫ್ ಸ್ಟಾರ್ಟ್ ಆಗುತ್ತೆ. ಎಕ್ಸಲೇಟರ್ ಕೊಡೋದು ಬೇಕಾಗಿಲ್ಲ ಇದರಲ್ಲಿ. ಸೆಕೆಂಡ್ ಇಂಪಾರ್ಟೆಂಟ್, ಗಾಡಿ ಸ್ಟಾರ್ಟ್ ಆದ್ಮೇಲೆ ಇದು ಹೆಡ್ ಲೈಟ್ ಆನ್ ಅಲ್ಲೇ ಇರುತ್ತೆ. ಇದಕ್ಕೆ ಆಫ್ ಸ್ವಿಚ್ ಕೊಟ್ಟಿಲ್ಲ. ಸೊ ಹಾಗಾಗಿ ಹೊರಗಡೆ ಲೋಕಲ್ ವರ್ಕ್ಶಾಪ್, ಲೋಕಲ್ ಮೆಕ್ಯಾನಿಕ್ ಹತ್ರ ಸ್ವಿಚ್ ಅನ್ನ ಹಾಕ್ಸ್ಕೋಬೇಡಿ. ಯಾಕಂದ್ರೆ ನಿಮ್ಮ ಗಾಡಿಗೆ ಕಂಪನಿಯಿಂದ 5 ವರ್ಷ ಅಥವಾ 75,000 ಕಿಲೋಮೀಟರ್ ವರೆಗೂ ಇಂಜಿನ್ ವಾರಂಟಿ ಬರುತ್ತೆ. ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್, ಇದಕ್ಕೆ ಹಳೆ ಗಾಡಿಗಳ ತರ ಪೆಟ್ರೋಲ್ ರಿಸರ್ವ್ ನಾಬ್ ಬರಲ್ಲ. ಸೊ ಹಾಗಾಗಿ ನೀವು ಯಾವಾಗಲೂ 1 ಪಾಯಿಂಟ್ ಪೆಟ್ರೋಲ್ ನ ಮೇಂಟೈನ್ ಮಾಡಲೇಬೇಕು. ಇದರಲ್ಲಿ ಆಲ್ರೆಡಿ 2 ಲೀಟರ್ ಪೆಟ್ರೋಲ್ ಇರುತ್ತೆ, ಬಟ್ ಅದು ಸಫಿಶಿಯಂಟ್ ಇರೋದಿಲ್ಲ ಅದಕ್ಕೆ. ಸೊ 1 ಪಾಯಿಂಟ್ ಪೆಟ್ರೋಲ್ ಬರೋಷ್ಟು ನೀವು ಹಾಕ್ಸ್ಕೊಂಡು ಅದನ್ನ ಯಾವಾಗಲೂ ಮೇಂಟೈನ್ ಮಾಡ್ಕೊಂಡು ಅದ್ರ ಮೇಲೆ ನೀವು ಎಷ್ಟಾದ್ರೂ ಹಾಕ್ಸ್ಕೊಳ್ಳಿ. 4ನೇ ಇಂಪಾರ್ಟೆಂಟ್ ಪಾಯಿಂಟ್, ಗಾಡಿ ಗೇರ್ ಅಲ್ಲಿ ಇದ್ದಾಗ ಸೈಡ್ ಸ್ಟ್ಯಾಂಡ್ ಏನಾದ್ರೂ ಕೆಳಗಡೆ ಇದ್ರೆ ಗಾಡಿ ಆಫ್ ಆಗುತ್ತೆ. ತೋರಿಸ್ತೀನಿ, ಗಾಡಿ ಆಫ್ ಆಗುತ್ತೆ. ಸೈಡ್ ಸ್ಟ್ಯಾಂಡ್ ತೆಗಿಬೇಕಿಲ್ಲ, ಗಾಡಿನ ನ್ಯೂಟ್ರಲ್ ಮಾಡ್ಕೋಬೇಕು, ಅವಾಗ ನಿಮ್ದು ಗಾಡಿ ವಾಪಸ್ ಸ್ಟಾರ್ಟ್ ಆಗುತ್ತೆ. 5ನೇ ಇಂಪಾರ್ಟೆಂಟ್ ಮಾತು ಇದರಲ್ಲಿ, ಗಾಡಿಗೆ 5 ವರ್ಷ 75,000 ಕಿಲೋಮೀಟರ್ ಇಂಜಿನ್ ವಾರಂಟಿ ಇರೋದ್ರಿಂದ ಗಾಡಿನ ನೀವು ಪ್ರತಿ ಸರ್ವಿಸ್ ಶೋರೂಮ್ ಅಲ್ಲೇ ಮಾಡಿಸ್ಕೋಬೇಕು, ಅವಾಗ ಮಾತ್ರ ನಿಮಗೆ ವಾರಂಟಿ ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್, ಗಾಡಿಗೆ ಬರೋ ಬ್ಯಾಟ್ರಿ 1 ವರ್ಷ ವಾರಂಟಿ ಇರುತ್ತೆ. 1 ವರ್ಷದಲ್ಲಿ ಬ್ಯಾಟ್ರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಪೀಸ್ ಟು ಪೀಸ್ ನಿಮಗೆ ರೀಪ್ಲೇಸ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್, ಇನ್ಶೂರೆನ್ಸ್ ಬಂದು 5 ವರ್ಷದ ಇರುತ್ತೆ, 1+4 ಇರುತ್ತೆ. ಮೊದಲನೇ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ, ಮಿಕ್ಕಿರೋದು 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿನ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೋಬೇಕು. ಇದು ಇಷ್ಟು ಗಾಡಿ ಬಗ್ಗೆ ಇನ್ಫಾರ್ಮೇಶನ್. ಈಗ ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ಗ್ರಿಪ್ಪರ್ ಹಾಕಿದೀವಿ, ಟ್ಯಾಂಕ್ ಕವರ್ ಹಾಕಿದೀವಿ, ಲೇಡೀಸ್ ಹ್ಯಾಂಡಲ್ ಹಾಕಿದೀವಿ, ಆಮೇಲೆ ಇಂಡಿಕೇಟರ್ ಬಜರ್ ಹಾಕಾಗಿದೆ. ನಿಮಗೆ ಪೆಂಡಿಂಗ್ ಇರೋದು ಸೀಟ್ ಕವರ್, ಹೆಲ್ಮೆಟ್ ಲಾಕ್, ವೆಹಿಕಲ್ ಕವರ್ ಪೆಂಡಿಂಗ್ ಇರುತ್ತೆ. ನಮ್ಮ ಪ್ಲೇಟ್ ಬಿಡಿಂಗ್, ನಂಬರ್ ಪ್ಲೇಟ್ ಬಂದ್ಮೇಲೆ ನಿಮಗೆ ಹಾಕೊಡ್ತೀವಿ. ಓಕೆನಾ ಸರ್? ಇದು ಗಾಡಿ ಬಗ್ಗೆ ಕರೆಕ್ಟಾಗಿ ಐತೆ. ಸರಿ ಸರ್, ಥ್ಯಾಂಕ್ ಯು ಸರ್. ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಲಕ್ಷ್ಮಿ ಮೋಟರ್ಸ್ ಜೊತೆ ನಿಮ್ಮ ಶೋರೂಮ್ ಅನುಭವ ಹೇಗಿತ್ತು ಅನ್ನೋದು 2-3 ಮಾತಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಇಲ್ಲ ಸರ್, ಎಲ್ಲಕ್ಕಿಂತ ಚೆನ್ನಾಗಿದೆ. ಬಂದ್ರೆ ಎಕ್ಸ್ಟೆಂಡ್ ಚೆನ್ನಾಗಿ ಕೊಡ್ತೀರಾ, ಚೆನ್ನಾಗಿ ಮಾಡಿದೆ ಸರ್. ಓಕೆ, ನೀವು ಕೇಳಿರೋ ಗಾಡಿ ನಿಮ್ಗೆ ಕೇಳಿರೋ ಟೈಮಲ್ಲಿ ಸಿಕ್ಕಿದೆಯಾ? ಸಿಕ್ಕಿದೆ ಸರ್. ಓಕೆ, ಗಾಡಿ ಕ್ಯಾಶ್ ಅಲ್ಲಿ ತಗೊಂಡಿದ್ದೀರಾ, ಫೈನಾನ್ಸ್ ಅಲ್ಲಿ ತಗೊಂಡಿದ್ದೀರಾ? ಓಕೆ, ನಿಮಗೆ ಫೈನಾನ್ಸ್ ಲೋನ್ ಸ್ಕೀಮು, EMI, ಡೌನ್ ಪೇಮೆಂಟ್, EMI ಡೇಟ್ ಅದೆಲ್ಲ ನೀಟಾಗಿ ನಿಮಗೆ ಎಕ್ಸಿಕ್ಯೂಟಿವ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎಲ್ಲ ಕರೆಕ್ಟಾಗಿ ಮಾಡ್ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ನಿಮ್ಮ ಸಜೆಷನ್ ಏನಾದ್ರು ಇದೆಯಾ? ನಮಗೆ ಡೆಲಿವರಿಯಲ್ಲಿ ಇನ್ನೇನಾದ್ರು ಇಂಪ್ರೂವ್ ಮಾಡಬೇಕಾ, ಏನಾದ್ರು ಸಜೆಷನ್ ಇದೆಯಾ? ಏನೇನಿಲ್ಲ ಸರ್, ಅಂತ ಕರೆಕ್ಟಾಗಿ ಎಲ್ಲ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ದಯವಿಟ್ಟು ನಮ್ಮ ಶೋರೂಮ್ನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ರೆಕಮೆಂಡ್ ಮಾಡಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು.